ಲಾಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಹೊರಬಂದಂತ ಸಂದರ್ಭದಲ್ಲಿ ಭುಗಿಲ್ಲದಂತ ಭಿನ್ನಮತ ಅವತ್ತೇನು ಸ್ಫೋಟ ಆಯಿತು ಅದಿನ್ನೂ ಶಮನ ಆಗ್ತಾ ಇಲ್ಲ. ದಾವಣಗೆರೆ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ. ಹೆಂಗೆ ಅಂತ ಕೇಳಿದ್ರೆ ಕೋರ್ ಕಮಿಟಿಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಣ ಗೈರಾಗುವ ಮೂಲಕ ಭಿನ್ನಮತದ ಸಂದೇಶವನ್ನ ಮತ್ತೆ ಸಾರ್ತಿದ್ದಾರೆ. ದಾವಣಗೆರೆಯ ಬಿಜೆಪಿ ಕಚೇರಿಯಲ್ಲಿ ಈ ಕೋರ್ ಕಮಿಟಿ ಸಭೆ ನಡೆಯಿತು. ಈ ಸಭೆಗೆ ಜಿಎಂ ಸಿದ್ದೇಶ್ವರ್ ಹಾಗೆ ಶಾಸಕ ಬಿಪಿ ಹರೀಶ್ ಗೈರಾಗಿದ್ದಾರೆ. ಒಗ್ಗಟ್ಟಾಗಿ ಕೋರ್ ಕಮಿಟಿ ಮಾಡುವಂತೆ ಬಿಜೆಪಿ ಹೈಕಮಾಂಡ್ನಿಂದ ಸಂದೇಶವನ್ನ ಕೊಡಲಾಗಿತ್ತು. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ಸೂಚನೆಯನ್ನ ಕೊಟ್ಟಿದ್ರು. ಯಾರಿಗೆ? ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಕೂಡ ಸೂಚನೆಯನ್ನ ಕೊಡಲಾಗಿತ್ತು ಈ ಅಸಮಾಧಾನ ತಣಿಸಬೇಕು ಅಂತ. ಬಟ್ ಸ್ಟಿಲ್ ಗೈರಾಗುವ ಮೂಲಕ ಬಣ ಬಡಿದಾಟ ಮತ್ತೆ ಬಟಾ ಬಯಲಾಗ್ತಾ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಆಗಿತ್ತು. ಸೊ ಈ ಬಿಪಿ ಹರೀಶ್ ಅವ್ರನ್ನ ಹಾಗೆ ರೇಣುಕಾಚಾರ್ಯ ಅವ್ರನ್ನ ಕೂರಿಸಿ ಮಾತನಾಡೋದು, ಜಿಎಂ ಸಿದ್ದೇಶ್ವರ್ ಅವರ ಮನವೊಲಿಸುವುದು ಇದೆಲ್ಲವೂ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ರು, ರಾಜ್ಯ ಉಸ್ತುವಾರಿ ರಾಧಾ ಅಗರ್ವಾಲ್ ಅವರು ಮಾತನಾಡಿದ್ರು. ಯಾವುದೂ ಕೂಡ ಪ್ರಯೋಜನಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ. ಅಸಮಾಧಾನ ಏನಿದೆ ಅದು ಹಂಗೆ ಉಳ್ಕೊಂಡಿದೆ ಅಂತ ಹೇಳಿ ಈಗ ಗೈರಾಗೋ ಮೂಲಕ ಆ ಬಣ ಬಡಿದಾಟವನ್ನ ಬಟಾ ಬಯಲ್ ಮಾಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮಾಜಿ ಗೃಹ ಸಚಿವರು ಆರಗ ಜ್ಞಾನೇಂದ್ರ. ಏನ್ ಮಾತಾಡಿದ್ರು ನೋಡೋಣ. ಜನ ಇದ್ದಾರೆ, 16 ಜನಕ್ಕೆ ತಿಳಿಸಿದ್ದಾರೆ. ಅದನ್ನು ತಿಳಿಸಲೇಬೇಕು, ತಿಳಿಸಿದ್ದಾರೆ. ಮತ್ತು ನಮ್ಮ ಕಡೆಯಿಂದನೂ ಅನೇಕರಿಗೆ ಫೋನ್ ಹೋಗಿದೆ. ತಿಳಿಸಲಿಲ್ಲ ಅನ್ನುವಂಥದ್ದು ಬೇರೆ ವಿಷಯ. ಅವರು ಯಾವ ಕಾರಣಕ್ಕಾಗಿ ಒಂದು 3-4 ಜನ ಬರಲಿಲ್ಲ. ನಾನೀಗಾಗಲೇ ಹೇಳಿದೆ, ಒಬ್ಬರಿಗೆ ಊರಲ್ಲಿಲ್ಲ, ಇನ್ನೊಬ್ಬರು ಸ್ವಲ್ಪ ಹುಷಾರಿಲ್ಲ. ನಮ್ಮ ಸಿದ್ದೇಶ್ ಅಣ್ಣವರು ನಾನು ಫ್ರೀ ಇಲ್ಲ, ನೀವು ನಡೆಸಿ ಸಭೆನ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಏನು ಬೇರೆ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಖಂಡಿತ ಪರಿಗಣಿಸಿದ್ದೇವೆ, ಅವರಿಗೆ ಹೇಳಿದ್ದೇವೆ. ಮತ್ತು ಜಿಲ್ಲಾ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ಹೇಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ನಮ್ಮೊಂದಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮಧು ನಾಗರಾಜ್, ಎಷ್ಟು ಬಾರಿ ಯಾರೇ ಬಂದು ಶಮನ ಮಾಡುವ ಪ್ರಯತ್ನ ಮಾಡಿದ್ರೂ ಕೂಡ ಈ ಬಣ ಬಡಿದಾಟ ಅಥವಾ ಈ ಅಸಮಾಧಾನ ಏನು ಭುಗಿಲೆದ್ದಿದೆ ಅದು ಶಮನ ಆಗೋಂಗೆ ಕಾಣಿಸ್ತಾ ಇಲ್ಲ. ಈಗ ಕೋರ್ ಕಮಿಟಿಗೆ ಇವರು ಗೈರಾಗೋದಕ್ಕೆ ಏನು ರೀಸನ್ಸ್ ಕೊಟ್ಟಿದ್ದಾರೆ? ಇದೊಂದು ತೇಪೆ ಹಚ್ಚುವಂತ ಪ್ರಯತ್ನ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಹೌದು ಪ್ರಜ್ವಲ, ಪ್ರಮುಖವಾಗಿ ಏನು ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತ ಸರಿಯೋಗ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ 2 ಬಣಗಳನ್ನ ಸೇರಿಸಿ ಏನು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಮತ್ತು ಏನು ವಿಜಯೇಂದ್ರ ಅವರು ಮತ್ತು ಜೊತೆಗೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು 2 ಬಣಗಳನ್ನ ಕರೆದು, ಅಂದ್ರೆ ಪ್ರತ್ಯೇಕವಾಗಿ ಕರೆದು ಸಭೆಯನ್ನ ಮಾಡಿ ದಾವಣಗೆರೆ ಬಿಜೆಪಿ ಅಂದ್ರೆ ಜಿಲ್ಲೆಯಲ್ಲಿ ಆದ್ಯಂತ ಒಂದು ಬಿಜೆಪಿ ಒಂದು ಭದ್ರಕೋಟೆ ಆಗಿತ್ತು. ಆದ್ರೆ ಈ ಬಾರಿ ಕಳೆದ ಬಾರಿ ಒಂದು MP ಕ್ಷೇತ್ರವನ್ನ ಕಳೆದುಕೊಂಡಿದೆ. ಅದ್ರ ಜೊತೆಯಲ್ಲಿ 6 ಕ್ಷೇತ್ರಗಳನ್ನ MLA ಸ್ಥಾನಗಳನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಏನು ದಾವಣಗೆರೆ ಅಂದ್ರೆ ಬಿಜೆಪಿ ಭದ್ರಕೋಟೆ ಆಗಿದೆ. ಆದ್ರೆ ಆ ಭಿನ್ನಮತ ಸ್ಫೋಟದಿಂದ ಇವತ್ತು ದಾವಣಗೆರೆಯನ್ನ ನಾವು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಲಿಂಗಾಯತ ಪ್ರಾಬಲ್ಯ ಇರುವಂತ ಕ್ಷೇತ್ರವಾಗಿರುವ ದಾವಣಗೆರೆಯನ್ನ ನೀವು ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ದಾವಣಗೆರೆ ಬಿಜೆಪಿ ಅರಳಿಸ್ಬೇಕು ಅಂತ ಹೇಳಿ ಎಲ್ಲ ನಾಯಕರು ಕೂಡ ಒಂದು ಏನು ಸಭೆ ಮೂಲಕ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದ್ರೆ ಏನು ಒಂದು ಸೂಚನೆ ಕೂಡ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ದಾವಣಗೆರೆಯಲ್ಲಿ 2 ಬಣಗಳನ್ನ ಸೇರಿಸಿ ಒಂದು ಕೋರ್ ಕಮಿಟಿ ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಂತೇಳಿ ಏನ್ ನಿರ್ಣಯ ಮಾಡಿದ್ರು. ಆದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ 2 ಬಣಗಳಂದ್ರೆ ಒಂದು ಸಿದ್ದೇಶ್ವರ್ ಮಾಜಿ ಸಚಿವ ಸಿದ್ದೇಶ್ವರ್ ಅವರು ಮತ್ತು ಬಿಪಿ ಹರೀಶ್ ಅವರು ಇಬ್ರು ಕೂಡ ಗೈರಾಗಿರ್ತಕ್ಕಂಥದ್ದು. ಅದ್ರ ಜೊತೆಗಿರ್ತಕ್ಕಂಥ ಏನು ಮಾಜಿ ಅಧ್ಯಕ್ಷರಂದ್ರೆ ಯಶವಂತ ರಾಜ್ ಯಾದವ್ ಇರ್ಬೋದು ಮತ್ತೆ ಇನ್ನಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ನಿನ್ನೆ ನಡೆದಂತ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಅವರೆಲ್ಲರೂ ಕೂಡ ಒಂದು ಗೈರಾಗುವ ಮೂಲಕ ಮತ್ತೆ ಬಿಜೆಪಿಯಲ್ಲಿ ಒಂದು ಭಿನ್ನಮತ ಸ್ಫೋಟ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಅರಿತ ಏನು ಆರಗ ಜ್ಞಾನೇಂದ್ರ ಅವರು ಯಾವುದೇ ಭಿನ್ನಮತ ಇಲ್ಲ, ಅದೆಲ್ಲವನ್ನು ಸರಿ ಮಾಡ್ತೇವೆ ಅಂತೇಳಿ ತೇಪೆ ಹಚ್ಚುವ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಜ್ವಲ. ರೈಟ್ ಮಧು ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.